ಅಕ್ಕ ಅಕ್ಕ ಏನಾಯ್ತಕ್ಕ? ಅಕ್ಕ ಅಕ್ಕ ಏನಾಯ್ತಕ್ಕ? ಅಣ್ಣ 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 ಅಲ್ಲ ಅಕ್ಕ ಬಿದ್ದೋಗಿದ್ದಾರೆ. ಎಲ್ಲ ಅಲ್ಲಿ ನಮ್ಮರೆ 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 ಏನಾಯ್ತು ನಮ್ಮರೆ? ನಮ್ಮರೆ ಮಾತಾಡಿ. ಅಯ್ಯೋ ಆಟೋ 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 ನಿಂತ್ಕೊಳ್ಳಿ ಅಣ್ಣ. ಇಲ್ಲಿ ಹತ್ತಿರದಲ್ಲಿ ಆಸ್ಪತ್ರೆ ಇದ್ರೆ ಹೋಗೋಣ ಅಲ್ಲಿಗೆ. ಬರ್ತೀವಲ್ಲ ಹೋಗೋಣ. ನಮ್ಮರೆ 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 ಎದಳಿ ನಮ್ಮರೆ ಡಾಕ್ಟರ್ ಡಾಕ್ಟರ್ ಡಾಕ್ಟ್ರೇ ನಮ್ಮವ್ರು ಸಂದಾಗ ಅವರಲ್ವಾ? ಅವ್ರಿಗೇನು ಹಾಕಿಲ್ಲ ತಾನೆ? ಸರ್ ಪ್ಲೀಸ್ ನೀವು ಹೊರಗೆ ಹೋಗಿ. ಹೇಳಿ ಡಾಕ್ಟ್ರೇ, ಅವ್ರಿಗೇನು ಹಾಕಿಲ್ವಾ? ಅವ್ರಿಗೇನೂ ಆಗಲ್ಲ. ಪ್ಲೀಸ್ ನೀವು ಹೊರಗಿರಿ. ಹೋಗಿ ಹೋಗಿ ನೀವು ಹೊರಗಡೆ. ಯಾಕೆ ನೀವು ಅರ್ಥ ಮಾಡ್ಕೊಳೋದಿಲ್ಲ? ಎಷ್ಟೋ ಕೇಸ್ಗಳಲ್ಲಿ ಮೆಡಿಕಲ್ ವ್ಯಾಲ್ಯೂಗಿಂತ ಸೆಂಟಿಮೆಂಟಲ್ ವ್ಯಾಲ್ಯೂ ವರ್ಕೌಟ್ ಆಗುತ್ತೆ. ಕೆಲವು ಪೇಷಂಟ್ಗಳು ಬದುಕಿದ್ದು ಉಂಟು. ನೀವು ಯಾಕೆ ಅರ್ಥ ಮಾಡ್ಕೋತಿಲ್ಲ? ಕರ್ಕೊಂಡೋಗಿ ಸ್ಕ್ಯಾನ್ ಮಾಡಿಸ್ಕೊಂಬನ್ನಿ. ಓಕೆ ಡಾಕ್ಟರ್. ತೊಳಿ ಸರ್. ಓಕೆ ಬಾ. ಕೋಣ ಇವನ್ ಹೇಗೆ ಇಲ್ಲಿಗೆ ಬಂದ? ಅದಕ್ಕೆ ಬಾಬಾ
ನೀವು ಇಲ್ಲೇನು ಮಾಡ್ತಿದ್ದೀರಾ? ಅದಕ್ಕೆ ಜಾನಕಿ ಜಾನಕಿಗೆ ಏನಾಯ್ತು ಬಾವಾ? ಅದಕ್ಕೆ ಜಾನಕಿ ಅವರು ತಲ್ಸತ್ ಬಿದ್ದುಬಿಟ್ರು. ಅದೇನಾಯ್ತು ಗೊತ್ತಿಲ್ಲ. ಅದಕ್ಕೆಯ ಡಾಕ್ಟ್ರಿಗೋಸ್ಕರ ಕಾಯ್ತಾ ಇವನೇ. ಅಯ್ಯೋ ಬಾವಾ, ನೀವೇನು ಚಿಂತೆ ಮಾಡಬೇಡಿ. ಜಾನಕಿಗೆ ಏನೂ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ. ಹುಷಪ್ಪ. ಸದ್ಯ ಈ ಕೋಣಂಗೆ ಮಾವನ ಬಗ್ಗೆ ಏನೂ ಗೊತ್ತಿಲ್ಲ. ಇವನು ಆ ಟೀಚರ್ಗೋಸ್ಕರ ಬಂದಿದ್ದಾನೆ. ಅದಕ್ಕೆ ನೀವ್ಯಾಕೆ ಆಸ್ಪತ್ರೆಗೆ ಬಂದ್ರಿ? ಅದಕ್ಕೆ ಯಾರಿಗೇನಾಯ್ತು? ಯಾರಿಗೂ ಏನೂ ಆಗಿಲ್ಲ ಬಾವಾ. ನಾನು ಚೆಕಪ್ ಮಾಡ್ಸೋಕೆ ಬಂದೆ. ಡಾಕ್ಟ್ರ್ ಏನಂದ್ರು ಅದಕ್ಕೆ? ಎಲ್ಲ ನಾರ್ಮಲ್ ಅಂತೆ ಬಾವಾ. ಮಗು ಆರೋಗ್ಯವಾಗಿದೆ ಅಂತೆ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಅಪ್ಪಯ್ಯ ಹೆಂಗವ್ರೆ? ಸ್ಯಾನೆ ಕೋಪ ಬಿದ್ದಿರ್ಬೇಕಲ್ವಾ? ಇನ್ನೂ ಕೋಪದಲ್ಲಿ ಅವರಾ? ಅದಕ್ಕೆ ಯಾಕದ್ಕೆ ಏನಾಯ್ತು? ಅಪ್ಪ ಹಿಂಗೇನು ತೊಂದರೆ ಇಲ್ಲ ತಾನೇ? ಅದು ಹಾ ಬಾವಾ, ಮಾವ ಚೆನ್ನಾಗಿದ್ದಾರೆ. ಬಾವಾ, ಮಾವನಿಗೆ ಸ್ವಲ್ಪ ಬೇಸರ ಇದೆ, ಆದರೂ ಪರವಾಗಿಲ್ಲ, ಎಲ್ಲ ಸರಿ ಹೋಗುತ್ತೆ ಬಿಡಿ. ನೀವು ದೊಡ್ಡ ಮನೆ ಬಗ್ಗೆ ಚಿಂತೆ ಮಾಡಬೇಡಿ ಬಾವಾ. ಈಗ ಜಾನಕಿ ಹೇಗಿದ್ದಾರೆ ಅಂತ ಡಾಕ್ಟರ್ನ ಕೇಳೋಣ ಬನ್ನಿ. ಬನ್ನಿ ಬಾವಾ. ನಮ್ಮವ್ರು ಹೆಂಗವ್ರೆ? ಅವ್ರಿಗೇನು ಆಗಿಲ್ಲ ಅಲ್ವಾ? ಈಗ ಫೈನ್. ಆದರೂ ನೀವು ನಿಮ್ಮ ವೈಫ್ನ ಸರಿಯಾಗಿ ನೋಡ್ಕೋಬೇಕಲ್ವ ಸರ್? ಯಾಕೆ ಡಾಕ್ಟರ್, ಏನಾಯಿತು? ನಮ್ಮ ಬಾವ ಜಾನಕಿನ ತುಂಬ ಪ್ರೀತಿಯಿಂದಾನೇ ನೋಡ್ಕೋತಾರೆ. ಈಗೇನಾಯಿತು? ಜಾನಕಿ ಅವರಿಗೆ ತುಂಬ ಆಯಾಸ ಆಗಿದೆ. ಬೇರೆ ಯಾವುದ್ರಲ್ಲಾದರೂ ಪರವಾಗಿಲ್ಲ, ತಿನ್ನೋ ವಿಷಯದಲ್ಲಿ ಕೇರ್ಲೆಸ್ ಆಗಿರಬಾರ್ದು. ಅವರು ಸರಿಯಾಗಿ ಏನು ತಿಂದೇ ಇದ್ದಿದ್ದಕ್ಕೆ ಈ ರೀತಿ. ನಮ್ಮರೆ ಯಾಕೆ ಹಿಂಗೆ ಮಾಡಿದ್ರಿ? ನನಗೋಸ್ಕರ ನೀವು ಉಪವಾಸ ಇರಬೇಕಿತ್ತ? ನಾನೇ ವಸಿ ಗಮನ ವಹಿಸ್ಬೇಕಿತ್ತು. ತೆಪ್ಪು ನಂದೆಯ. ಇಲ್ಲ ರಾಮೋರೆ,
ನನಗೇನೂ ಆಗಿಲ್ಲ, ಬರೀ ಸುಸ್ತು ಅಷ್ಟೆ. ಡಾಕ್ಟರ್ ಹೇಳಿದ್ರಲ್ಲ ನನಗೆ. ನಮ್ಮರೆ ಅದಕ್ಕೇನು ಇದೇ ಆಸ್ಪತ್ರೆಲಿ ಚೆಕಪ್ ಮಾಡ್ಸಕ್ಕೆ ಬಂದವ್ರೆ. ನಿಮ್ಗೆ ಹಿಂಗೆ ಆಯಿತು ಅಂತ ಗೊತ್ತಾದ ತಕ್ಷಣ ನನ್ನ ಜೊತೆಗೆ ಅವರೇ. ಜಾನಕಿ, ಏನಾಯ್ತು? ಇಡೀ ರಾತ್ರಿ ಇರೋಕ್ಕೆ ಜಾಗ ಇಲ್ಲದೆ ಊಟ ಮಾಡದೆ ತುಂಬ ಸುಸ್ತಾಗೋಯ್ತಾ? ಯಾಕೆ ಜಾನಕಿ ಹೀಗೆ ಮಾಡಿದೆ? ಯಾರ ಹತ್ರ ಆದರೂ ಕೇಳಿ ಏನಾದರೂ ತಿನ್ನೋದಲ್ವಾ? ನೋಡೀಗ ಎಲ್ಲ ಆಗಿದ್ದು ನನ್ನಿಂದಾನೆ, ನನ್ನ ಮಗುವಿಂದಾನೆ. ಅಯ್ಯೋ ಅದಕ್ಕೆ ಸುಮ್ಕೆ ಇರಿ ನೀವು, ಏನೇನು ಹೇಳ್ಬೇಡಿ ಹಂಗೆ. ಇಲ್ಲ ಬಾವಾ, ಪಾಪ ಜಾನಕಿ ಮುಖ ನೋಡಿ ಎಷ್ಟು ಸೊರಗೋಗಿದೆ. ನನಗೆ ಗೊತ್ತು, ಜಾನಕಿ ಖಂಡಿತವಾಗ್ಲೂ ನನ್ನ ಮೇಲೆ ಕೋಪ ಇದೆ. ಅಯ್ಯೋ ಅದಕ್ಕೆ ಹಂಗೆಲ್ಲ ಏನೂ ಇಲ್ಲ. ನನಗೆ ಮತ್ತು ನಮ್ಮವ್ರಿಗೆ ನೀವು ಯಾವತ್ತಿದ್ರೂ ದೊಡ್ಡ ಮನೆ ಸೊಸೆನಯ್ಯ. ನಿಮ್ಮ ಮೇಲೆ ಕೋಪ ಆಗಲಿ ಬೇಸರ ಆಗಲಿ ಇವೆಲ್ಲ ಏನೂ ಇರೋಕ್ಕಿಲ್ಲ. ಜಾನಕಿ, ಇನ್ನಾದರೂ ಮನ್ಸು ಬದಲಾಯಿಸ್ಕೊಂಡು ದೊಡ್ಡ ಮನೆಗೆ ವಾಪಸ್ ಬಾ. ಸರಿ, ರಾಮು ಬಾವ ಬೇಡ, ನೀನಾದರೂ ವಾಪಸ್ ಬಾ ಜಾನಕಿ. ನಿನ್ನನ್ನು ನಾನು ಚೆನ್ನಾಗಿ ನೋಡ್ಕೊಳ್ತೀನಿ. ರಾಮೋರೆ, ಡಾಕ್ಟ್ರ್ ಹತ್ರ ನಾವು ಯಾವಾಗ ಹೋಗ್ಬೋದು ಅಂತ ಕೇಳ್ತೀರಾ? ಯಾಕೆ ಜಾನಕಿ, ಯಾಕೆ ಇಷ್ಟೊಂದು ಅವಸರ ಪಡ್ತಿದ್ಯಾ? ಇರು, ಯಾವಾಗ ಹೋಗಬೇಕು ಅಂತ ಡಾಕ್ಟ್ರೇ ಹೇಳ್ತಾರೆ. ಈಗ ಎಲ್ಲ ಓಕೆ ಅಲ್ವಾ ಜಾನಕಿ? ಪಾಪ ರಾಮು ಬಾವ ತುಂಬಾ ಹೆದರ್ಕೊಂಡಿದ್ರು. ನಿನ್ನ ಮೇಲೆ ಅದೆಷ್ಟು ಪ್ರೀತಿ ಅಂತ್ಯ. ರಿಯಲಿ ಯು ವೆರಿ ವೆರಿ ಲಕ್ಕಿ. ಯಾಕೆ ಗೊತ್ತಾ, ನೆನ್ನೆ ಇಡೀ ರಾತ್ರಿ ಪ್ರೀತಿಲೇ ಇದೆಯಲ್ಲ, ಅದಕ್ಕೆ. ಯೋಚನೆ ಮಾಡಬೇಡ ಜಾನಕಿ, ಎಲ್ಲ ಸರಿ ಹೋಗುತ್ತೆ. ಆದಷ್ಟು ಬೇಗ ಭಿಕ್ಷೆ ಬೇಡೋ ಟೈಮ್ ಬರುತ್ತೆ. ಡಾಕ್ಟ್ರೇ, ನಮ್ಮವ್ರನ್ನ ಕರ್ಕೊ ಹೋಗ್ಬೋದಾ? ಹಾಂ, ಕರ್ಕೊಂಡು ಹೋಗ್ಬೋದು. ಆದರೆ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಟೈಮ್ ಸರಿಯಾಗಿ ಊಟ, ನಾನು ಬರೆದು ಕೊಟ್ಟಿರೋ ಟ್ಯಾಬ್ಲೆಟ್ಸ್ನೆಲ್ಲ ತಪ್ಪದೇ ಕೊಡಬೇಕು. ಸರಿ ಡಾಕ್ಟರ್. ರಾಮ್ ಅವರೇ, ರಿಸೆಪ್ಷನಲ್ಲಿ ಅಮೌಂಟ್ ಕಟ್ಬಿಟ್ಟು ಕರ್ಕೊಂಡೋಗಿ. ಬಾವಾ, ನೀವೇನು ಯೋಚನೆ ಮಾಡಬೇಡಿ. ಬಿಲ್ ಎಷ್ಟೇ ಆಗಿದ್ರೂ ಪರವಾಗಿಲ್ಲ, ನಾನು ಪೇ ಮಾಡ್ತೀನಿ. ಜಾನಕಿಗೆ ಏನೇ ಆದರೂ ಗಮನ ಹರಿಸೋದಕ್ಕೆ ನನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ? ಜಾನಕಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಬಾವಾ. ಎಷ್ಟೇ ಆದರೂ ನೀನು ನನ್ನ ಕೈ ಕೆಳಗೇನೆ. ರಾಮೋರೆ, ಹೊರಡಣ್ವಾ? ಬಾವಾ, ಜಾನಕಿನ ಕರ್ಕೊಂಡು ಬನ್ನಿ. ಡಾಕ್ಟರ್, ಜಾನಕಿ ರಿಪೋರ್ಟ್ಸ್. ಕೊಡ್ತೀನಿ, ಬನ್ನಿ. ಮೆತ್ತಿಗೆ
ಶಾರದಕ್ಕ ಒಸಿ ತಲೆ ನೋವ್ತೈತೆ, ಕಾಪಿ ಮಾಡ್ಕೊಡು. ಹೇಳ್ತಿರೋದು ಕೇಳಿಸ್ತಿಲ್ವಾ? ಎದ್ ಕಾಪಿ ಮಾಡ್ಕೊಡು ಅಂತ ಹೇಳ್ದೆ. ಲೇ ಮುಚ್ಚೆ ಬಾಯಿ, ಇನ್ನೊಂದು ಮಾತು ಚಾರ್ಜ್ ಹಾಕಿದ ಮ್ಯಾಗ ಕೂಗೊಡ್ದು ಚಾರ್ಜ್ ಸುಲ್ಬಿಡ್ತೀನಿ. ಹೋಗೆ ಏಯ್ ಮಂಜ, ಹೋಗೆ ಲೇ, ಹೋಗು. ಎಕ್ಸ್ಕ್ಯೂಸ್ ಮೀ, ಬಿಲ್ ಅಮೌಂಟ್ ಎಷ್ಟು ಪೇ ಮಾಡಬೇಕು? ಬಿಲ್ಲ? ನಿಮ್ಮ ಪೇಷಂಟ್ ಇನ್ನೂ ಡಿಸ್ಚಾರ್ಜೇ ಆಗಿಲ್ಲ. ನಮ್ಮ ಪೇಷಂಟಾ? ಏನು ಹೇಳ್ತಾ ಇದ್ದೀರಾ? ಓ, ನನ್ನ ಚೆಕಪ್ ಇನ್ನೂ ಆಗಿಲ್ಲ ಅಂತನಾ? ನೋನು, ನಾನು ಕೇಳಿದ್ದು ನಂದಲ್ಲ, ಇವ್ರದ್ದು. ಇವ್ರ ಹೆಸರು ಜಾನಕಿ. 2500 ಆಗಿದೆ. ಓಕೆ. ಅಶೋಕ್, ನಂದಿತಾ ಅವರೇ, ನಿಮ್ಮ ಮೆಡಿಕಲ್ ರಿಪೋರ್ಟ್ ಎಲ್ಲ ಎಲ್ಲಿ?